ಈ ಗಾಳಿಪಟ ಫಿಲಮ್ ಅಲ್ಲಿ ನೋಡ್ತಿರಲ್ಲ. ಇವಳು ಸೌಮ್ಯ ನನ್ ಹಿರಿ ಮಗಳು. ಅವಳು ಕೊನೆ ಮಗಳು ಪಾವನಿ. ಇನ್ನೊಬ್ಳು ರಾಧಾ. ಕುಣಿದು ಕುಣಿದು ಬಾರೆ ಒಲಿದು ಒಲಿದು ಬಾರೆ ಅಂತ ಬರ್ತಾನೆ ಇರತ್ ಮಳೆ ನಮ್ಮೂರಲ್ಲಿ. ಒಂದ್ಸತಿ ಸ್ಟಾರ್ಟ್ ಆದ್ರೆ ನಿಲ್ಲದೇ ಇಲ್ಲ. ಸೊ ಗೈಸ್, ಫೈನಲಿ ನಾವು ದೇವಸ್ಥಾನಕ್ಕೆ ಬಂದ್ವಿ. ಎಲ್ಲ ಕ್ಲೀನಿಂಗ್ ನಡೀತಾ ಇತ್ತು. ಸೊ ನಮ್ಮ ಅಕ್ಕ ವೇಲ್ ಹಾಕೋ ಬಂದಿರ್ಲಿಲ್ಲ, ಅದಕ್ಕೆ ಇಲ್ಲೇ ಒಂದು ಹೊಸ ವೇಲ್ ತಗೊಂಡು. ನಾನ್ ಯಾಕೆ ಶೃಂಗೇರಿಗೆ ಹೋಗ್ತಾ ಇರೋದು ಅಂದ್ರೆ, ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಗಂಧದ ಗುಡಿಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾನು, ನಮ್ಮ ಅಕ್ಕ ಭಾವನಾ, ಆರ್ನವಿ ಮತ್ತೆ ಬರ್ದಿಲ್ದಿರೋ ಪ್ರೀತಿ ಶೃಂಗೇರಿಗೆ ಹೋಗ್ತಾ ಇದೀವಿ. ಸೊ ಶೃಂಗೇರಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ನಮ್ಮ ಅಕ್ಕ ಸುಮಾರು ದಿವಸದಿಂದ ಹೇಳ್ತಾ ಇದ್ಲು. ಸೊ ಅದಕ್ಕೆ ನಾವು ಶೃಂಗೇರಿಗೆ ಹೋಗ್ತಾ ಇದೀವಿ. ನೀನಾಗ್ ಬರ್ತಿಲ್ಲ? ಅವಳು ತುಂಬಾ ಬಿಸಿ ಪರ್ಸನ್ ನಮ್ಮ ಫ್ಯಾಮಿಲಿಯಲ್ಲಿ. ಸೊ ಅದಕ್ಕೆ ಅವಳಿಗೆ ನಮ್ಗೆಲ್ಲ ಟೈಮ್ ಕೊಡೋಕ್ಕಾಗಲ್ಲ. ಸೊ ಅವಳು ಬರ್ತಾ ಇಲ್ಲ. ಸೊ ಇವಾಗೊಂದು ನಮ್ದು ಗಾಡಿ ಬರುತ್ತೆ. ಗಾಡಿ ಬರ್ತಿದ್ದಂಗೆ ನಾವೆಲ್ಲ ಹೊರಡ್ತೀವಿ. ಹಂಗಂತ ನಮ್ಮ ಅಕ್ಕನ ಮನೆಯಲ್ಲಿ 3 ಜನ ಹೆಣ್ಮಕ್ಳು. ಈ ಗಾಳಿಪಟ ಫಿಲಮ್ ಅಲ್ಲಿ ನೋಡ್ತಿರಲ್ಲ, ಇವಳು ಸೌಮ್ಯ ನನ್ ಹಿರಿ ಮಗಳು. ಅವಳು ಕೊನೆ ಮಗಳು ಪಾವನಿ. ಇನ್ನೊಬ್ಳು ರಾಧಾ. ಆತರ. ಇವಳು ದೊಡ್ಡವಳು, ಇವಳು ಸೆಕೆಂಡು, ಇವಳು ಎಲ್ಲರಿಗಿಂತ ಲಾಸ್ಟ್. ಎಲ್ಲರಿಗಿಂತ ತರಲೆ, ಮೀಡಿಯಂ, ಫುಲ್ ಸೌಮ್ಯ. ಹಿರೇ ಮಗಳು ಸೌಮ್ಯ, ಓದಿದ್ದು ಮೈಸೂರಿನಲ್ಲಿ. ಹೇಳಕ್ ಮಾತ್ರ ಅಷ್ಟೇ. ಭಾವನಾ ಸೌಮ್ಯ ಆಯುರ್ವೇದದ ಕೋರ್ಸ್ ಮಾಡ್ತಿದ್ದಾಳೆ. ಮುಗಿದ ತಕ್ಷಣ ಮದ್ವೆ ಮಾಡ್ಬಿಡ್ತೀವಿ. ಗಂಡೋಡಾಗಿದೆ. ನಮ್ಮ ಕೊನೆ ಪಾಪು ಪಾವನಿ. ಆದ್ರೆ ಅವಳು ಕಾಲೇಜಿಗೆ ಹೋಗಿದ್ದು ಮಾತ್ರ ನಾವ್ ಯಾರು ನೋಡೇ ಇಲ್ಲ. ಆರ್ನಬಿ ಮಲಗಿದ್ದಾಳೆ. ಇವಾಗ ಎಬ್ರುಸ್ಕೊಂಡು ಕರ್ಕೊಂಡು ಹೋಗ್ತೀವಿ. ಅವಳ ಎಬ್ರುಸಲ್ವಾ? ಯಾರು ಬಂದ್ರು ಅವ್ರೆ. ಮಳೆ ಬಿಡ್ತೈತೆ, ಪರವಾಗಿಲ್ವಾ? ಗೈಸ್, ನಾವು ಮಲಗಿರೋ ಇದ್ಲಾ ಮೈಕ್ ನೀನು ಇವಳನ್ನ ಎತ್ಕೊಂಡೆಲ್ಲ ಮೇಂಟೈನ್ ಮಾಡ. A few moments later. ಗುಂಡಿ ಎದ್ಲು. ಸೊ ಗೈಸ್, ನಾವ್ ಇವಾಗ ಹೊರಟಿದೀವಿ ನಮ್ಮ ಮನೆಯಿಂದ ಶೃಂಗೇರಿ ಕಡೆಗೆ. ಸರ್, ಅಲ್ಲೇನಾರು ಮಳೆ ಜಾಸ್ತಿ ಇದೆ ಅಂತ? ಅಲ್ಲಿ ಬಿಟ್ಟು ಬರ್ತಾನೆ ಇರ್ತೈತೆ ಮಳೆ ಅಲ್ಲಿ ಮಾತ್ರ. ಹೌದಾ? ಸೊ ಗೈಸ್, ನಾವ್ ಇವಾಗ ಆನ್ ದ ವೇ ಶೃಂಗೇರಿ ಹೋಗ್ತಾ ಇದೀವಿ. ಆಕ್ಚುಲಿ ನಾವು ಈ ಸಲಿ ಸಕಲೇಶ್ಪುರಕ್ಕೆ ಹೋಗ್ಬೇಕಿತ್ತು. ನಮ್ಮ ಅಕ್ಕ ರೆಸಾರ್ಟಿಗೆ ಕರ್ಕೊ ಹೋಗ್ತೀನಿ ಅಂತ ಹೇಳಿದ್ಲು. ಸೊ ಅನ್ಫಾರ್ಚುನೇಟ್ಲಿ ಪ್ಲಾನ್ ಕ್ಯಾನ್ಸಲ್ ಆಯ್ತು. ಕ್ಯಾನ್ಸಲ್ ಆಯ್ತು. ಅಮ್ಮ ಊರಿಗೆ ಹೋಗಿದ್ದಾರೆ. ಸೊ ಮ್ಯಾನೇಜ್ ಮಾಡಕ್ ಸ್ವಲ್ಪ ಕಷ್ಟ ಆಗಿ ಕ್ಯಾನ್ಸಲ್ ಆಯ್ತು. ಬಟ್ ನೆಕ್ಸ್ಟ್ ಹೋಗೋಣ. ಯಾವಾಗ? ಟೈಮ್ ಇದೆ. ನೆಕ್ಸ್ಟ್ ವೀಕಾ? ನೋಡೋಣ. ನೆಕ್ಸ್ಟ್ ವೀಕ್ ಕನ್ಫರ್ಮ್? ನೋಡೋಣ. ಕನ್ಫರ್ಮ್ ಈಗಲೇ ಹೇಳ್ಬೇಕು ನೀವು. ಸುಮ್ನೆ ನೋಡೋಣ ಅಂತ ಹೇಳೋದಲ್ಲ. ಸೊ ನೆಕ್ಸ್ಟ್ ವೀಕ್ ಸಕಲೇಶ್ಪುರ ಹೋಗ್ತೀವಿ. ಸೊ ಅದಕ್ಕೆ ಇವತ್ತು ನಾವು ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಮುಂಚೆ ಹೋಗಿದ್ದೇನೆ ಶೃಂಗೇರಿಗೆ. ಸುಮಾರು ಸತಿ ಹೋಗಿದ್ದೀನಿ. ನೀನು ಹೋಗಿದ್ದೀವಿ ಅವನ? ನಾನು ಒಂದ್ಸಲಿ ಹೋಗಿರೋ ಶೃಂಗೇರಿಗೆ. ಹೌದಾ? ನಾನ್ ಯಾಕೆ ಶೃಂಗೇರಿಗೆ ಹೋಗ್ತಾ ಇರೋದು ಅಂದ್ರೆ, ಅಂದ್ರೆ ನಂಗ್ ಪಾಪು ಆದ್ರೆ ಹೆಣ್ಮಗುನೇ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ದೇವ್ರ ಹತ್ರ ಕೇಳ್ಕೊಂಡಿದ್ದೆ. ಹಂಗೆ ಆಯ್ತು. ಅವಾಗಿಂದ ಹೋಗ್ಬೇಕು ಅಂತ ಹೋಗಕ್ಕೆ ಆಗಿಲ್ಲ. ಇವತ್ತು ಕಾಲ ಕೂಡ್ ಬಂದಿದೆ. 1 ವರ್ಷ ಆದ್ಮೇಲೆ ಫೈನಲಿ ಶೃಂಗೇರಿ. ಅದೇ ಶಾರದಾಂಬ. ಅದೇ ಮೀನೆಲ್ಲ ಇರುತ್ತಲ್ಲ, ಹೊಳೆ ಇರುತ್ತಲ್ಲ, ಅದೇ ತಾನೇ ಜಾಗ? ಅದೇ ಅಲ್ಲಿ ಬ್ರಿಡ್ಜ್ ಕಟ್ ಆದ್ಮೇಲೆ ಹೋಗಿಲ್ಲ, ನೋಡಿಲ್ಲ ಒಂದ್ಸತಿ. ಬ್ರಿಡ್ಜ್ ಕಟ್ಟಿದ್ರು ಹೊಸ್ದಾಗಿ ಈಗ? ನಾನು ನೋಡಿಲ್ಲ ಬ್ರಿಡ್ಜ್ ಕಟ್ ಆದ್ಮೇಲೆ. ಯಾವಾಗ ಕಟ್ಟಿದ್ದು? ಬ್ರಿಡ್ಜ್ ಕಟ್ ಆದ್ಮೇಲೆ ನಾನು ನೋಡಿದೀನಿ. ನಾನು ಹೋಗಿಲ್ಲ ಆ ಕಡೆ. ಇದು ರಾಬಿಟ್ ಎಲ್ಲ ಇಟ್ಟಿ ಅಲ್ಲಿ ಹೋದ್ಮೇಲೆ ತೋರ್ಸೋಣ ಎಲ್ಲ. ಇವಾಗ್ಲೇ ಎಲ್ಲ ಹೇಳ್ಬಿಟ್ರು. ಸೊ ನಾವಿವಾಗ ಇಲ್ಲೆಲ್ಲೋ ಹೋಗ್ತಾ ಇದೀವಿ. ಸೆರಾಯಿ ಚಿಕ್ಕಮಂಗ್ಳೂರ್ ಕಾಫಿ ಡೇ ಯಾವ್ದೋ ಒಂದ್ ಜಾಗದಿಂದ ನಮ್ಮ ಮುಂದೆ ಒಂದ್ ಕಾಫಿನೇ ಕುಡಿಲ್ಲ ನಾವು. ಅಲ್ವಾ? ಏನ್ ಮಾಡೋಣ ಈಗ? ಕುಡ್ಕೋ ಹೋಗೋಣ ಅಥವಾ ಹೋದ್ಮೇಲೆ ಕುಡಿಯೋಣ? ಇಲ್ಲೆಲ್ಲೂ ಸಿಗೋದು ಇಲ್ಲ ಅನ್ಸುತ್ತೆ. ಸಿಗುತ್ತೆ, ಲೇಟ್ ಆಗುತ್ತೆ. ಕಾರಲ್ಲಿ ತಗೊಂಡ್ ಕುಡಿಬೇಕಷ್ಟೆ. ಸಿಗುತ್ತಾ? ತಗೊಂಡ್ಬಿಡೋಣ, ಕಾರಲ್ಲೇ ಕುಟ್ಕೊಂಡು ಹೋಗ್ಬಿಡೋಣ. ಕಾರಲ್ಲಿ? ನಿಂಗೆ ಯಾರು ಕೊಡ್ತಾರೆ ಕಾರಲ್ಲಿ ಕಾಫಿ ಕುಡಿಯಕ್ಕೆ? ಪ್ಲಾಸ್ಟಿಕ್ ಕಪ್ಪಲ್ಲಿ ಕೊಡ್ತಾರೆ, ಪೇಪರ್ ಕಪ್ಪಲ್ಲಿ. ಸುಮ್ಮನಿರವ, 5 ನಿಮಿಷಕ್ಕೆ ಅಲ್ಲೇ ಕುಡ್ದು ಹೋಗ್ಬೋದು. ನಮ್ಮ ಮುಂದೆ ಒಂದು ಆಗುಂಬೆ ಬಸ್ ಹೋಗ್ತಾ ಇದೆ. ಅಕ್ಕ, ನೀನ್ ಆಗುಂಬೆ ಹೋಗಿದ್ಯಾ? ಹೋಗಿದ್ದೀನಿ. ಹೋಗಿದ್ಯಾ? ಅಲ್ಲ, ಆ ಘಾಟ್ ಇದೆ ಗೊತ್ತಾ? ಸಕ್ಕತ್ತಾಗೈತೆ ಆಗುಂಬೆ ಘಾಟ್. ಚೆನ್ನಾಗಿದೆ. ಕುಳ್ಳಿ ಫುಲ್ ಸೈಲೆಂಟ್ ಆಗಿದ್ದಲ್ಲಿ. ಯಾಕೆ ಸೈಲೆಂಟ್ ಆಗಿದ್ಯಾ ನೀನು? ಸೊ ಗೈಸ್, ನಾವು ಇವಾಗ ಕಾಫಿ ಸ್ಟಾಪ್. ಯಾಕಂದ್ರೆ ಇವಳು ನೆಕ್ಸ್ಟ್ ಮಲ್ಕೊಬಿಡ್ತಾಳೆ, ಆಮೇಲೆ ಎಲ್ಲೂ ನಿಲ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ಕಾಫಿ ಕುಡ್ಕೊಂಡು ಇವಳನ್ನ ಮಲಗಿಸ್ಬಿಡೋದು. ಇವಳು ಸ್ನಾನ ಮಾಡಿಸ್ದಾಗ ಎಷ್ಟು ಗಮ್ ಅಂತ ಇರ್ತಾಳ, ಏನೇನೋ ಹಚ್ಚಿರ್ತಿಲ್ಲ ಅದಕ್ಕೆ. ನೋಡಿ, ನಮ್ಮ ಕಾಫಿ ಬಂತು. ಹೆಂಗಿದೆ ಕಾಫಿ? ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ ಭಾವನಾ? ಚೆನ್ನಾಗಿದೆ ಕಾಫಿ. ಇವಳನ್ನ ಇಟ್ಕೊಂಡ್ರೆ ಏನು ಕುಡಿಯೋಕೆ ತಿನ್ನಕ್ಕೆ ಆಗಲ್ಲ ಕರೆಕ್ಟಾಗಿ. ಪರವಾಗಿಲ್ಲ.
ನೀನೇ ಕುಡಿ. ಸೊ ಗೈಸ್, ಚಿಕ್ಕಮಂಗ್ಳೂರಲ್ಲಿ ಮಳೆ ಕೆಚ್ಚು ಕೆಡುತ್ತಾ ಇದೆ. ಆರ್ನವ್ ಇವಾಗ ನನ್ನ ಜೊತೆ ಕೂತಿದ್ದಾಳೆ ಮುಂದೆ. ಅಲ್ಲೇನೆ ಕಳಿ ಕಳಿ, ನೀನ್ ಎಲ್ಲಿಗೆ ಹೋಗ್ತಿದ್ಯಾ ಗೊತ್ತಾನೆ ಕಳಿ? ಶೃಂಗೇರಿಗೆ ಹೋಗ್ತಾ ಇದೀವಿ ಕಣಿ. ನಿಮ್ಮಮ್ಮ ನಿನ್ನ ಶೃಂಗೇರಿ, ನೀನು ಹೆಣ್ಮಕ್ಳಾದ್ರೆ ಶೃಂಗೇರಿ ಕರ್ಕೊಂಡು ಹೋಗ್ತೀನಿ ಅಂದಿದ್ಲಂತೆ. ಅದಕ್ಕೆ ಇವಾಗ ನಿನ್ನ ಕರ್ಕೊಂಡು ಹೋಗ್ತಾ ಇದ್ದೆ. ಅಕ್ಕ, ಚಿಕ್ಕಮಂಗ್ಳೂರ್ ಮಳೆ ಬಗ್ಗೆ ಏನಾದ್ರು ಹೇಳ್ಬೇಕಲ್ಲ ಈಗ? ಕುಣಿದು ಕುಣಿದು ಬಾರೆ, ಒಲಿದು ಒಲಿದು ಬಾರೆ ಅಂತ ಬರ್ತಾನೆ ಇರತ್ ಮಳೆ ನಮ್ಮೂರಲ್ಲಿ. ಒಂದ್ಸತಿ ಸ್ಟಾರ್ಟ್ ಆದ್ರೆ ನಿಲ್ಲದೇ ಇಲ್ಲ. ಮಳೆಗಾಲ ಮುಗಿಯೋ ತನಕ ನಿಲ್ಲಲ್ಲ ಮಳೆ. ರೋಡ್ ಎಲ್ಲ ಫುಲ್ಲು ಬರ್ತಾನೆ ಇರುತ್ತೆ, ಚಿಚಿ 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 ಅಂತ. ನಾವ್ ಯಾವಾಗ ಅವಾಗ ಅಳ್ತಾಳಲ್ಲ, ಅವಾಗ ಅದೇ ತರ ಇದು ಬರ್ತಾನೆ ಇರುತ್ತೆ. ಅವಾಗ ಇಷ್ಟನೇ, ಆದ್ರೆ ಎಲ್ಲಾದ್ರೂ ಆಚೆ ಹೋಗಕ್ ಆಗಲ್ವಲ್ಲ, ಅದಕ್ ಬೇಜಾರಾಗತ್ತೆ ಅಷ್ಟೇ. ಮನೇಲೇ ಇರ್ಬೇಕಲ್ಲ ಅಂತ ಬೇಜಾರಾಗತ್ತೆ. ಮಾಮ ಏನಪ್ಪ? ಮಾಮ ಮಾಮ. ಸೊ ಗೈಸ್, ನಾವಿನ್ನೇನು ಶೃಂಗೇರಿ ಹತ್ತತ್ರ ಇದೀವಿ. ನಮ್ಮ ಅಕ್ಕ ಮತ್ತು ಭಾವನ ಆಲ್ರೆಡಿ ಒಂದು ಒಳ್ಳೆ ನಿದ್ದೆ ಮಾಡಿದ್ರು. ಹೊಟ್ಟೆ ಕಿಚ್ಚೇನಿಲ್ಲ. ನನ್ನ ಹತ್ರ ಆರ್ನವಿನ ಬಿಟ್ಟು ಇವರಿಬ್ರು ನೆಮ್ಮದಿಯಾಗಿ ನಿದ್ದೆ ಮಾಡುದು. ನನ್ ಸ್ಲೀಪ್ ಸೈಕಲ್ ಹೆಂಗಾಗಿರುತ್ತೆ ಅಂದ್ರೆ, ಆರ್ನವಿ ಜೊತೆ ಇದ್ದಾಗ ಅವಳು ಯಾವಾಗ ಮಲಗ್ತಾಳೆ ಅವಾಗ್ಲೂ ನಾನು ಮಲಗೋದು ಅನ್ನೋ ತರ ಆಗಿರುತ್ತೆ. ಅಷ್ಟೇ ಜೀವನ. ಇನ್ನೊಂದು 10-15 ಮಿನಿಟ್ಸ್ ಅಲ್ಲಿ ನಾವು ಶೃಂಗೇರಿಗೆ ರೀಚ್ ಆಗ್ತೀವಿ. ಗೈಸ್, ಇವಾಗ ನಮ್ಮ ಅಕ್ಕ ನಾವ್ ಎಲ್ಗಾರೋ ಹಿಂಗ ಆಚೆ ಬಂದ್ರೆ ಸಾಕು, ಒಂದು ಮೂಟೆ ಲಗೇಜ್ ತುಂಬ್ಕೊಂಡ್ ಬಂದಿರ್ತಾಳೆ. ಮಾತೆತ್ತರು ನನ್ನ ಮಗ್ಳಿಗೆ ಅದಿಲ್ಲ, ನನ್ನ ಮಗ್ಳಿಗೆ ಇದಿಲ್ಲ, ನನ್ನ ಮಗ್ಳಿಗೆ ಇದಿಟ್ಕೊಂಡಿದ್ಯಾ ಅಂತ ಬರೀ ಅವಳ ಮಗಳದೇ ಚಿಂತೆ ಆಗಿರುತ್ತೆ ಅವಳಿಗೆ. ಅದ್ರಲ್ಲಿ ಇರೋದ್ರಲ್ಲಿ ಒಂದು 10% ನೆಟ್ಟಿಗೆ ಯೂಸ್ ಮಾಡಲ್ಲ. ಆದ್ರೂ ಇವಾಗ ಅವಳಿಗೆ ಸರ್ಲಾಕ್ ಮಾಡ್ತಾ ಇದ್ದಾಳೆ. ಅವಳಿಗೆ ಊಟದ ಟೈಮ್ ಆಯ್ತಲ್ಲ, ಎಲ್ಲ ಇಲ್ಲೇ ಮಾಡ್ಬಿಡ್ತಾಳೆ. ಸೊ ಗೈಸ್, ಫೈನಲಿ ನಾವು ದೇವಸ್ಥಾನಕ್ಕೆ ಬಂದ್ವಿ. ನಾವು ಬರ್ತಿದ್ದಂಗೆ ಮಳೆನು ಚೆನ್ನಾಗಿ ಬರ್ತಾ ಇದೆ. ಬರ್ತಾಳೆ ಮಮ್ಮಿ, ಬಟ್ಟೆ ನೋಡಲ್ಲ ಮಮ್ಮಿಯಲ್ಲಿ ಬಟ್ಟೆ. ಆಯ್ತಾಯ್ತು, ಗೊತ್ತಾಯ್ತು. ಅಕ್ಕ, ಊಟದ್ ನೋಡೆ ಫಸ್ಟ್. ಊಟ ಖಾನಾವಳಿ. ಗೈಸ್, ಇಲ್ಲಿ ಊಟ ಮಿಸ್ ಆದ್ರೆ ಮತ್ತೆ ಸಿಗಲ್ಲ. ಜನ ಏನ್ ಅಷ್ಟಿಲ್ಲ ಅಲ್ವಾ, ನಾರ್ಮಲ್ ಆಗಿದ್ದಾರೆ. ಏನ್ ಸಖತ್ತಾಗಿ ಬರ್ತಾ ಗೊತ್ತಾ ನೀವಿಬ್ರು ಕ್ಯಾಮ್ರಾದಲ್ಲಿ. ಅಲ್ಲನೆ ಕಳಿ ಹೂವ ಅಕ್ಕ, ಮಳೆ ಜಾಸ್ತಿ ಆಯ್ತು ಕಣಿ, ಓಡಿ. ಸೊ ಗೈಸ್, ನಮ್ಮ ಅಕ್ಕ ದೇವಸ್ಥಾನಕ್ಕೆ ಬಂದ ತಕ್ಷಣ ಊಟದ ಅಲ್ನ ಹುಡುಕ್ತಾ ಇದ್ದಲ್ಲ. ಊಟ ಕೊಡಲ್ಲ ಅಂತ ಹೇಳ್ತವ್ರೆ, ಆದ್ರೂ ಬಿಡ್ತಾ ಇಲ್ಲ. ಮಳೆ ಗೈಸ್, ನಾವು ಬರ್ತಾ ಇದ್ದಂಗೆ ಮಳೆ. ನನಗೆ ಅಕ್ಕ ಅಲ್ಲಿ ಹೋಗಕ್ಕೆ ಬಿಡಲ್ಲ ಅನ್ಸುತ್ತೆ. ಎಲ್ಲ ಕ್ಲೀನಿಂಗ್ ನಡೀತಾ ಇತ್ತು. ಕ್ಲೀನಿಂಗ್ ಮಾಡ್ತಾ ಇದಾರಲ್ಲ ಅವ್ರು, ಸ್ವಲ್ಪ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅನ್ಸುತ್ತೆ. ಗೈಸ್, ಆಕ್ಚುಲಿ ನಾವು ಊಟಕ್ಕೆ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಊಟ ಖಾಲಿ. ಇಲ್ಲಿ ಕೆಲಸ ಮಾಡೋರೆಲ್ಲ ವಾಪಸ್ ಅವರೇ ಮನೆಗೆ ಹೋಗ್ತಾ ಇದ್ದಾರೆ ಊಟ ಮುಗಿಸ್ಕೊಂಡು. ಸೊ ಅದಕ್ಕೆ ಇವಾಗ ದೇವರ ದರ್ಶನಕ್ಕೆ ಹೋಗುತ್ತೇವೆ. ದರ್ಶನಕ್ಕೆ ಏನಾರ ಟೈಮಿಂಗ್ಸ್ ಇದ್ರೆ ಅದಕ್ಕೇನಿರುತ್ತೆ. ಆರ್ನವಿಗಂತೂ ಫುಲ್ ಖುಷಿ ಆಗಿದೆ ಮನೆಯಿಂದ ಆಚೆ ಬಂತು. ಆಚೆ ಬಂದ್ರೆ ಖುಷಿ. 2:15. ಸೊ ಗೈಸ್, ನಾವು ದೇವಸ್ಥಾನದಿಂದ ವಾಪಸ್ ಹೋಗ್ತಾ ಇದೀವಿ. ಯಾಕಂದ್ರೆ ಅಲ್ಲಿ ದರ್ಶನ ನೆಕ್ಸ್ಟ್ 4 ಗಂಟೆ ಮೇಲಿತ್ತು. ಸೊ ಅಷ್ಟರಲ್ಲಿ ನಾವ್ ಹೆಂಗೋ ಊಟ ಮಾಡಿತಿರ್ಲಿಲ್ಲ ಅಂತ ಈಗ ಊಟ ಹುಡಿಕೊಂಡಲ್ಲ, ಹೋಟೆಲ್ ಹುಡಿಕೊಂಡು ಹೋಗ್ತಾ ಇದ್ದೀವಿ. ಅಕ್ಕ, ಹೊಟ್ಟೆ ಸಿದ್ದಿದ್ಯಾ ನಿಂಗೆ? ಎಲ್ರಿಗೂ ಹೊಟ್ಟೆ ಸಿದ್ದಾಯ್ತು. ಸೊ ಫಸ್ಟ್ ಊಟ ಮಾಡೋಣ, ಆಮೇಲೆ ದರ್ಶನ ಮಾಡೋಣ. ಸೊ ಗೈಸ್, ಇವತ್ತು ನಮ್ಮ ಊಟದಲ್ಲಿ 2 ಬನ್ಸ್, 2 ರವಾ ಇಡ್ಲಿ, ಮಸಾಲೆ ದೋಸೆ ಜೊತೆಗೆ ಒಂದು ಕರ್ಡ್ ರೈಸ್ ಬರ್ತೀವಿ. ಕರ್ಡ್ ರೈಸ್ ಜೊತೆಗೆ ಇನ್ನೊಂದೇನೋ ಒಂದು ಬರುತ್ತಲ್ಲ, ಏನ್ ಬರುತ್ತೆ, ಬಜ್ಜಿ ಏನೋ ಹೇಳಿದ್ವಾ, ಮೆಣಸಿನ್ಕಾಯಿ ಬಜ್ಜಿನೂ ಬರುತ್ತೆ. ಎಲ್ಲಾನು ಸಖತ್ತಾಗಿದೆ ಊಟ. ದೋಸೆ, ಮಸಾಲೆ ದೋಸೆ ವಿತ್ ಚಟ್ನಿ. ಕಣ ಸೂಪರ್. ಎಲ್ಲಿಗೆ ಹೋಗ್ತೇವೆ? ದೇವಸ್ಥಾನಕ್ಕೆ ಹೋಯ್ತಾ? ಅದೇ ಬಟ್ ಇಲ್ಲಿ ಹೇಳಾಗಿದೆಯಲ್ಲ. ಚೆನ್ನಾಗಿ ಬನ್ಸು. ಆಕ್ಚುಲಿ ಎಲ್ಲಾನು ಚೆನ್ನಾಗೈತೆ.
A few moments later. ನಮಗೆ ಬಾಯಿ ತೊಡಸ್ತಾ ಇದೀವಿ ಊಟ ಆದ್ಮೇಲೆ. ನಮ್ದು ಊಟ ಎಲ್ಲ ಮುಗೀತು. ಸೊ ಇವಾಗ ದೇವರ ದರ್ಶನಕ್ಕೆ ಹೋಗೋಣ. ನಾವು ದರ್ಶನ ಒಂದ್ಬಿಟ್ಟು ಬೇರೆ ಎಲ್ಲಾನು ಮಾಡ್ತಾ ಇದೀವಿ. ಅಕ್ಕ, ದರ್ಶನ ಒಂದ್ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದೀವಿ. ಅಲ್ಲ, ಏನ್ ಇವತ್ತು ದರ್ಶನ ಮಾಡ್ಬೇಕು ಅನ್ಕೊಂಡಿದ್ಯಾ ಇಲ್ವೋ? ಎಷ್ಟಂತೆ? 200. 100 ಇರೋದಷ್ಟು. ಗೈಸ್, ನಮ್ಮ ಅಕ್ಕ ಅರ್ಚನೆ ಮಾಡಿಸ್ತಾ ಇದ್ದಾಳೆ ಅರ್ನವಿ ಹೆಸರಲ್ಲಿ. ಸೊ ಟಿಕೆಟ್ ತಗೊಬರಕ್ ಹೋಗಿದ್ದಾಳೆ ಇವಾಗ. ಅಲ್ಲೋಗಿ ಕಷ್ಟಪಡ್ತಾ ಇದ್ದಾಳೆ. ಟೋಪಿ ಆಕ್ಷನ್, ಟೋಪಿ ನೋಡಿ ಹೆಂಗೆ ಹೊಗೆ ಬರ್ತೈತಿ ಇಲ್ಲಿ. ಹೊಗೆ ಹೊಗೆ ಹೊಗೆ. ಸೊ ಗೈಸ್, ದೇವಸ್ಥಾನದಲ್ಲೂ ಟೆಕ್ನಾಲಜಿ ಬಂದಿದೆ ನೋಡಿ. ಇವಾಗ ಅರ್ಚನೆ ಟಿಕೆಟ್, ಪ್ರಸಾದ ಎಲ್ಲ ನೀವು ಇಲ್ಲೇ ಆನ್ಲೈನ್ ಅಲ್ಲೇ ತಗೊಬಿಡ್ಬೋದು. ಪ್ರಿಂಟ್ 2 ಏನೇನದು ಅದು ಪ್ರಸಾದದ ಅಂತ? ಕುಂಕುಮಾರ್ಚನೆ ವಿತ್ ನೈವೇದ್ಯ. ಇನ್ನೊಂದು ಅದು ಅದೇ ಸೇಮ್ 2 ಸತಿ ಬಂದಿದೆ ಅಷ್ಟೇ. ಬಟ್ ಒಂದ್ಸಲಿ ಕೊಡ್ಬೇಕು, ಅಲ್ಲಿ ಕೊಡ್ಬೇಕು, ಆತರ ಬನ್ನಿ, ಲೆಟ್ಸ್ ಗೋ. ಗೈಸ್, ನಮ್ಮ ಅಕ್ಕ ದುಪ್ಪಟ್ಟನ ಕಾರಲ್ಲೇ ಮರ್ತ್ ಬಂದಿದ್ಲು. ಅದಕ್ಕೆ 100 ರೂಪಾಯಿ ಕೊಟ್ಟು ಅಲ್ಲೇ ಹೊಸ ದುಪ್ಪಟ್ಟ ತಗೊಂಡೆ. ಸೊ ನೀವು ಬಂದಾಗ ಮಾತ್ರ ಮರ್ತ್ ಬರಕ್ ಹೋಗ್ಬೇಡಿ. A few moments later. ಸೊ ಗೈಸ್, ನಾವು ಫೈನಲಿ ಇದ್ರ ಮೇಲೆ ನಿಂತ್ಕೊಂಡು ಫೋಟೋ ನಡ್ಕೊ ಬರೋದೆಲ್ಲ ಸಖತ್ತಾಗುತ್ತಲ್ಲ. ಸೊ ಗೈಸ್, ನಾವು ನಮ್ಮ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆರ್ನವಿಗೆ ಒಂದು ಅರ್ಚನೆ ಮಾಡಿಸಿದ್ವಿ. ಸೊ ನಮ್ಮ ಅಕ್ಕ ವೇಲ್ ಹಾಕೋ ಬಂದಿರಲಿಲ್ಲ, ಅದಕ್ಕೆ ಇಲ್ಲೇ ಒಂದು ಹೊಸ ವೇಲ್ ತಗೊಂಡು ಅರ್ಚನೆ ಎಲ್ಲ ಮಾಡಿಸ್ಕೊಂಡು. ಸೊ ನೆಕ್ಸ್ಟ್ ಟೈಮ್ ಶೃಂಗೇರಿ ಬರ್ಬೇಕಾರೆ, ಶೃಂಗೇರಿ ಅಲ್ಲ ಯಾವುದೇ ದೇವಸ್ಥಾನ ನಾನು ಇಟ್ಕೊಂಡಿದ್ದೆ, ಕಾರಲ್ಲಿ ಮರ್ತ್ ಬಂದೆ. ಇರ್ಲಿ ಬಿಡು, ಪರವಾಗಿಲ್ಲ. ಓಕೆ ಗೈಸ್, ಅಲ್ಲಿ ನೋಡಿ ರೈನ್ಬೋ ಬಂತು. ರೈನ್ಬೋ ಆಗ ಒಂದ್ ಸಲಿ ಹೋಗಿ ಬರೋಣ ಬಾರೆ, ಚೆನ್ನಾಗಿರುತ್ತೆ. ಗೈಸ್, ನಮ್ಮ ಅಕ್ಕ ಎಲ್ಲ ವಿಚಾರಿಸ್ಕೊತಾ ಇದ್ದಾಳೆ. ಆಕ್ಚುಲಿ ಇಲ್ಲಿ ಆನೆ, ಕುದುರೆ, ಮೊಲ ಎಲ್ಲ ಇತ್ತು ನಾವು ಲಾಸ್ಟ್ ಟೈಮ್ ಬಂದಾಗ. ಸೊ ಅದೆಲ್ಲ ಬೆಳಗ್ಗೆ ಹೊತ್ತು ಬರುತ್ತಂತೆ. ಬೆಳಗ್ಗೆ ಒಂದು 10 ಗಂಟೆಗೆ ಬಂದ್ರೆ, ನೀವು ಶೃಂಗೇರಿಗೆ ಒಂದು 10 ಗಂಟೆಗೆ ಬಂದ್ರೆ ನಿಮ್ಗೆ ಆನೆ ಎಲ್ಲ ಸಿಗುತ್ತೆ. ಅಂದ್ರೆ ದೇವಸ್ಥಾನಕ್ಕೆ ಕರ್ಕೊ ಬರ್ತಾರೆ ಆನೆನ. ಸಕ್ಕದಾಗಿರುತ್ತೆ ಮತ್ತೆ. A few moments later. ಸೊ ಗೈಸ್, ನಾವಿವಾಗ ಶೃಂಗೇರಿಲಿರೋ ಫೇಮಸ್ ಬ್ರಿಡ್ಜ್ ಮೇಲೆ ಬಂದಿದ್ದೀವಿ. ಶೃಂಗೇರಿಗೆ ಬಂದಿರೋರಿಗೆಲ್ಲ ಈ ಬ್ರಿಡ್ಜ್ ಗೊತ್ತಿರುತ್ತೆ. ನಮ್ಮ ಅಕ್ಕ ಬರ್ಲಿಲ್ಲ, ಬರೀ ನಾನು ಭಾವನ ಇಬ್ಬರೇ ಬಂದ್ವಿ. ಅವಳಿಗೆ ಸುಸ್ತಾಯ್ತಂತೆ ಓಡಾಡಿ 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 ಓಡಾಡಿ, ಅದಕ್ಕೆ ಅವಳು ಬಂದಿಲ್ಲ. ಮಿಸ್ ಆಗಿ ಅಂದ್ರೆ ನನ್ನ ಫೋನ್ ನಾನು ಇಲ್ಲಿ ಬಿಟ್ರೆ ನನ್ನ ಜೀವನನೇ ಅರ್ಧ ಮರಕ್ಕೆ ಹೋಗುತ್ತೆ. ನೀರು ಮಾತ್ರ ಸಖತ್ ಫುಲ್ ತುಂಬಿದೆ. ಹರಿತಾ ಇದೆ ನೀರು. ಮುಂಚೆ ಅಲ್ಲೆಲ್ಲ ಮೀನ್ ಹತ್ರ ಎಲ್ಲ ಹೋಗಕ್ ಬಿಡ್ತಾ ಇದ್ರು. ಬಟ್ ಇವಾಗ ಫುಲ್ ಹೆವಿ ಮಳೆ ಇರೋದ್ರಿಂದ ಎಲ್ಲಿಗೂ ಬಿಡ್ತಾ ಇಲ್ಲ ಅಷ್ಟೇ. ಸರಿ, ನಾವಿವಾಗ ವಾಪಸ್ ರಿಟರ್ನ್ ಇಲ್ಲಿಂದ ಹೋಗ್ತೀವಿ. ಮಳೆ ಜಾಸ್ತಿ ಆಗ್ತಿದೆ. ಬಾಯ್ 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 ಬಾಯ್. 1 hour later. ಗೈಸ್, ಇಲ್ಲಿ ನಮ್ಗೆ ಬಾಳೆಕಾಯಿ ಚಿಪ್ಸ್ ಸಿಗುತ್ತಂತೆ. ಸೊ ಅದನ್ನ ತಗೊಳಕ್ ಬಂದಿದ್ದೀವಿ. ಎಷ್ಟು ತಗೊಳ್ಳೋದು? ಏನಂತೆ? ಯಾವ್ದು? ಟೊಮೊಟೊ ಬರ್ಬೋದು. ಟೊಮೆಟೊ ಟೊಮೆಟೊ, ಇದು ಪೆಪ್ಪರ್, ಇದು ಚಿಲ್ಲಿ, ಇದು ಸಾಲ್ಟ್. ಸಾಲ್ಟ್ ಟೊಮೆಟೊ ಅರ್ಧ ಕೊಡಿ. ಸೊ ಗೈಸ್, ಇಲ್ಲಿ ಬನಾನಾ ಚಿಪ್ಸ್ ಸಿಗುತ್ತೆ. ಸೊ ಇವ್ರು ಕರ್ಕೊ ಬಂದಿದ್ದು, ಅಂದ್ರೆ ಇಲ್ಲಿ ಸಿಗುತ್ತೆ ಚೆನ್ನಾಗಿರುತ್ತೆ ತಗೊಳ್ಳಿ ಅಂತ. ಸೊ ಅದಕ್ಕೆ ತಗೋತಾ ಇತ್ತು ನಾವು. ಸರ್ ತಡೀರಿ, ಆಗ್ತಾ ಇದೆ. ಆಯ್ತು. ಸೊ ಗೈಸ್, ಇಲ್ಲಿ ರೇಟ್ ಎಲ್ಲ ಹಾಕಿರ್ತಾರೆ ನೋಡಿ. 1 kg 280, 210, 140, 70 ರೂಪಾಯಿ. ಸೊ ಯಾವ ತರ ಬೇಕು ನೀವು ಬಂದಿಲ್ಲಿ ತಗೋಬಹುದು. ಅದಕ್ಕೆ ಹೆಸರೇನಾರ ಇದೆಯಾ? ಅದಕ್ಕೆ ಹೆಸರು ಇದೆಯಾ? ಭಾರ್ಗ ಹೋಮ್ ಪ್ರಾಡಕ್ಟ್. ಭಾರ್ಗ ಭಾರ್ಗ ಹೋಮ್ ಮೇಡ್.
ಹಾ ಶೃಂಗೇರಿಯಿಂದ ಒಂದು 8 ಕಿಲೋಮೀಟರ್ ಆಗುತ್ತಲ್ವಾ? 6 6 ಕಿಲೋಮೀಟರ್ ಶೃಂಗೇರಿಯಿಂದ. ಚಿಕ್ಕಮಂಗ್ಳೂರ್ ಕಡೆ. ಚಿಕ್ಕಮಂಗ್ಳೂರು ಕಡೆ. ಓಕೆ, ನಿಮಗೆ ಬೇಕಂದ್ರೆ ಬಂದು ತಗೋಬೋದು ಚಿಪ್ಸ್. 1 hour later. ಸೊ ಗೈಸ್, ನಾವು ಫೈನಲಿ ಶೃಂಗೇರಿ ಟ್ರಿಪ್ ಮುಗಿಸ್ಕೊಂಡು, ಅಂದರೆ ದೇವಸ್ಥಾನಕ್ಕೆ ಮುಗಿಸ್ಕೊಂಡು, ಸೊ ಇವಾಗ ಇಲ್ಲೊಂದು ಕಡೆ ಕಾಫಿ ಕುಡಿಯಕ್ಕೆ ಬಂದಿದ್ದೀವಿ. ಕಾಫಿ ಜೊತೆ ಮ್ಯಾಗಿ ಮತ್ತೆ ಫ್ರೆಂಚ್ ಫ್ರೈಸ್. ಕಾಫಿನೂ ಬಂತು. ಹೆಂಗಿತ್ತಕ್ಕ ನೀನ್ ಶೃಂಗೇರಿ ದೇವಸ್ಥಾನ? ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿತ್ತ ಇವತ್ತಿನ ದಿವಸ? ಖುಷಿ ಆಯ್ತಾ? ಸಮಾಧಾನ ಆಯ್ತಾ? ನಿನ್ ಮಗಳನ್ನ ಶೃಂಗೇರಿ ಸಿಕ್ತು ಅಲ್ಲಿ. ಹೌದೌದು, ನಿಜ. ಭವನ ಹೆಂಗಿತ್ತು ಇವತ್ತು? ಸೂಪರ್ ಆಗಿತ್ತು. ಸೂಪರ್ ಆಗಿತ್ತಾ? ಹ್ಯಾಪಿನಾ? ಹ್ಯಾಪಿ, ಫುಲ್ ಹ್ಯಾಪಿ. ಹೌದು. ಸೊ ಗೈಸ್, ಇಷ್ಟ ಆಗಿತ್ತು ಇವತ್ತಿನ ನಮ್ಮ ಶೃಂಗೇರಿ ಟ್ರಿಪ್, ಶೃಂಗೇರಿ ದೇವಸ್ಥಾನದ ವಿಡಿಯೋ. ಸೊ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿರ್ತೀನಿ. ಸೊ ಚಾನಲ್ಗಾರು ಹೊಸಬ್ರಾಗಿರೋ, ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್. ಕಾಫಿ ಮುಟ್ಟಕ್ ಹೋಗ್ತಾ ಇರಲ್ಲ. ಈ ಕಾಯಿ ಹಿಡ್ಕೊಂಡಿಲ್ವಾ? ಸೊ ಚಾನಲ್ಗಾರು ಹೊಸಬ್ರಾಗಿರೋ, ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ವಿಡಿಯೋಸ್ ನೋಡ್ಬೇಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಆದಷ್ಟು ಬೇಗ ಬರ್ತೀನಿ. ಸ್ಟೇ ಟ್ಯೂನ್ಡ್. ಬೈ, ನಮಸ್ತೆ. ನೀನು ನೋಡಿ ಬಾಬಾ, ನನ್ನ ಕ್ಯಾಮ್ರಾಗೆ ಟ್ಯಾಪ್ ಮಾಡು.